ಅನುದಾನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಎಲ್ಲಾ ಗ್ರಾಮೀಣ ಪ್ರದೇಶಕ್ಕೆ ಕೊಡ್ಲಿಕ್ಕೆ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಪ್ರಗತಿ ಪಕ್ಕದಲ್ಲಿ ಪಥ ರಸ್ತೆ ಯೋಜನೆಯಲ್ಲಿ ನಮ್ಮ ಕರಾವಳಿ ಪ್ರದೇಶ ಕೊಡಗು ಮತ್ತು ಇಲ್ಲಿ ಯಾಕೆ ನಮ್ಗೆ ಕಂಟಿನ್ಯೂಸ್ 3 ಕಿಲೋಮೀಟರ್ ಅದನ್ನು ಸ್ವಲ್ಪ ಶಾರ್ಟ್ ಮಾಡಿ ಕೇಳಿ ನಾನು ಹೇಳಿದ್ದೇನೆ. ಅದು ತಾವು ಹೇಳಿದಿರಿ ಸ್ವಲ್ಪ ಟೆಕ್ನಿಕಲಿ ಬೇರೆ ರೀತಿ ಮಾಡಬೇಕು ಅಂತ. ಇದಾಗಲೇ ಚೀಫ್ ಇಂಜಿನಿಯರ್ ಗಮನಕ್ಕೆ ಒಂದು ಎಲ್ಲ ಹಂಪನಗೌಡ ಬಾದರ್ಲಿ ಅವರು ಕ್ಲಾರಿಫಿಕೇಶನ್. ಒಂದು ನಿಮಿಷ. ತುರ್ತಾಗಿ ರಸ್ತೆಗಳಾಗಬೇಕು. ದಯವಿಟ್ಟು ತುರ್ತಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ದಯವಿಟ್ಟು ಹಣ ಬಿಡುಗಡೆ ಮಾಡಬೇಕು. ಹಂಪನಗೌಡ ಬಾದರ್ಲಿ ಅವರು ಎರಡನೇ ಪ್ರಶ್ನೆಯನ್ನ ಯೋಜನಾ ಮಂತ್ರಿಗಳು ಸುಧಾಕರ್. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಹೈದರಾಬಾದ್ ಕರ್ನಾಟಕದ KKRDB ಕಲ್ಯಾಣ ಅಭಿವೃದ್ಧಿ ವತಿಯಿಂದ ಏಡೆಡ್ ಮತ್ತು ನಾನ್ ಏಡೆಡ್ ಸ್ಕೂಲ್ಗೆ ಕೆಲವು ಉತ್ತೇಜನಕರವಾದಂಥ ಯೋಜನೆಗಳನ್ನು ರೂಪಿಸಿ ಸಹಾಯ ಮಾಡಬೇಕಂತ ಒಂದು ಕ್ವಶನ್ ಹಾಕಿದ್ದೇನೆ. ಬಟ್ ಅವ್ರ ಉತ್ತರದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಈ KKRDBಯಿಂದ ಆರ್ಥಿಕ ಸಹಾಯ ಮಾಡೋಕ್ಕಾಗಂಗಿಲ್ಲ ಎಂಬ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಅಧ್ಯಕ್ಷರೇ ಎರಡನೇ ಉಪ ಪ್ರಶ್ನೆಯಲ್ಲಿ ಕೂಡ HK ಪಾಟೀಲ್ರು 1ನೇ ತಾರೀಕು 1/1/2013ರಲ್ಲಿ ಸಚಿವ ಸಂಪುಟದ ಉಪಸಮಿತಿಯ ಅಧ್ಯಕ್ಷರಾಗಿ ಕೆಲವು ಶಿಫಾರಸುಗಳನ್ನು ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಏಡೆಡ್ ನಾನ್ ಏಡೆಡ್ ಎರಡಕ್ಕೂ ಕೂಡ ಯೋಜನೆಗಳ ಅನುದಾನವನ್ನು ನೀಡುವುದರ ಬಗ್ಗೆ ಮತ್ತು ಕೆಲವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಕ್ಕೆ ಕೊಡಬೇಕೆಂಬ ಶಿಫಾರಸು ಮಾಡಿದ್ದಾರೆ. ಅದರ ಬಗ್ಗೆ ಉತ್ತರ ಸರಿಯಾಗಿ ಕೊಟ್ಟಿಲ್ಲ. ದಯವಿಟ್ಟು ಮಾನ್ಯ ಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತಾನೆ. ಈಗೇನು ಏಡೆಡ್ ಸ್ಕೂಲ್ಗಳಿದ್ದಾವೆ, ಆ ಏಡೆಡ್ ಸ್ಕೂಲಿಗೆ ಬೇಕಾಗ್ತಕ್ಕಂಥ ಕೆಲವು RO ಪ್ಲಾಂಟ್ಗಳು ಇರ್ಬೋದು, ಶೌಚಾಲಯಗಳು ಇರ್ಬೋದು ಮತ್ತು ಬೇರೆ ಬೇರೆ ಪೀಠೋಪಕರಣಗಳು ಇಂಥವಕ್ಕಾದರೂ ಕೂಡ ಏಡೆಡ್ ಸ್ಕೂಲಿಗೆ ಕೊಡಬೇಕೆಂಬ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಬಿಲ್ಡಿಂಗಿಗೆ. ಸನ್ಮಾನ್ಯ ಅಧ್ಯಕ್ಷರೇ, ಅವರ ಮಂಡಳಿಯಲ್ಲಿ ಇದರ ಬಗ್ಗೆ ಒಂದು ನಿರ್ಣಯವನ್ನು ಕೈಗೊಂಡು ಆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿದ್ರೆ ಅದಕ್ಕೆ ಕೂಡಲೇ ನಾವು ಮಂಜೂರಾತಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಮಾನ್ಯ ಶಾಸಕರು ಈ ವಿಷಯಗಳ ಬಗ್ಗೆ ನಮ್ಗೆ ಕೇಳಿದ್ದಾರೆ. ಈಗಂತಲ್ಲ, ಸುಮಾರು 4-5 ತಿಂಗಳಿಂದ ಇದು ನಡೀತಾ ಇದೆ. ಹಿಂದೆ ಇರತಕ್ಕಂಥ ನಮ್ಮ ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆನೂ ಕೂಡ ಸುದೀರ್ಘವಾಗಿ ಚರ್ಚೆ ಆಗಿದೆ. ಅವರು ಕೂಡ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿದ್ದಾರೆ. 29ನೇ ಒಂದು ಆಗಸ್ಟ್ ಹಿಂದಿನ ವರ್ಷ ನಡೆದಿರುವಂತಹ ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಯಿತು. ಅದ ನಂತರ ಮೊನ್ನೆ 1ನೇ ತಾರೀಕಿಗೆ ಜುಲೈ 1ನೇ ತಾರೀಕು ನಡೆದಿರುವಂತಹ ಒಂದು ಬೋರ್ಡ್ ಮೀಟಿಂಗ್ ಅಲ್ಲೂ ಕೂಡ ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ. ಸಮಸ್ಯೆ ಏನಾಗಿದೆ ಅಂದ್ರೆ ನಮ್ಮ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ 7 ಜಿಲ್ಲೆ 41 ತಾಲೂಕಿನಲ್ಲಿ ಸುಮಾರು 9249 ಸರ್ಕಾರಿ ಶಾಲೆಗಳಿವೆ. ಅದರಲ್ಲಿ ಪೀಠೋಪಕರಣ ಆಗಲಿ ಮತ್ತೆ ವಿಶೇಷವಾಗಿ ಸ್ವಲ್ಪ ಅನುದಾನ ಅವಶ್ಯಕತೆ ಇರತಕ್ಕಂಥ 7658, ಅದಂದ್ರೆ ಸುಮಾರು ಆಲ್ಮೋಸ್ಟ್ ಒಂದು 75% ಅನುದಾನ ಸರ್ಕಾರಿ ಶಾಲೆಗೆ ಅವಶ್ಯಕತೆ ಇದೆ. ಇವಾಗ ಮಾನ್ಯ ಹಿರಿಯ ಶಾಸಕರು ನಮ್ಮ ಮಂಡಳಿಯಲ್ಲಿ ಕೂಡ ಕೇಳಿದ್ದಾರೆ, ಬಹುಶಃ ಮಾನ್ಯ ಮಂತ್ರಿಗಳು ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ಇದು ಇಲ್ಲಿ ಇರ್ತಕ್ಕಂಥ ಒಂದು ಹೈದರಾಬಾದ್ ಕರ್ನಾಟಕ ಮಂಡಳಿಯ ಒಂದು ಆದೇಶ 2013 ಅಧ್ಯಾಯ 14 ಪಾಯಿಂಟ್ ನಂಬರ್ 2E ಮತ್ತೆ J ಕೂಡ ಇದ್ರ ಬಗ್ಗೆ ಪ್ರಸ್ತಾಪನೆ ಆಗಿದೆ. ನಾವು ಮಾನ್ಯ ಮುಖ್ಯಮಂತ್ರಿ ಅವರು ತಮ್ಮ ಒಂದು ವಿವೇಚನಾ ಕೋಟಾ ಮುಖಾಂತರ ಅವರಿಗೆ ಸುಮಾರು 1,95,00,000 ಅನುದಾನವನ್ನು ಮಾನ್ಯ ಶಾಸಕರು ನೀಡಿದ್ದಾರೆ. ಅದರ ಬಗ್ಗೆ ನಾವು ಮಂಡಳಿ ವತಿಯಿಂದ ಮತ್ತೆ ಮಾನ್ಯ ಮಂತ್ರಿಗಳಿಗೆ ಒಂದು ಪ್ರಸ್ತಾಪನೆ ನಾವು ಕಳಿಸ್ತೀವಿ ಅಂತ ತಮಗೆ ಹೇಳಲು ಇಷ್ಟಪಡುತ್ತೇನೆ. ರವಿ ಸುಬ್ರಹ್ಮಣ್ಯಂ. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1793 ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತು ಸಚಿವರು ಬಹಳ ಆಸಕ್ತಿ ವಹಿಸಿ LKG UKGಗಳನ್ನು ಕೂಡ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೊರಟಿದ್ದಾರೆ. ಅದನ್ನು ನಾನು ಸ್ವಾಗತಿಸ್ತೀನಿ. ಅದೇ ರೀತಿಯಲ್ಲಿ ಇವತ್ತು ಬೆಂಗಳೂರು ಮಹಾನಗರದಲ್ಲಿ
ಎಲ್ಲಿ ನಮಗೆ ಸರ್ಕಾರಿ ಕಟ್ಟಡಗಳು ಅಥವಾ ಮಹಾನಗರ ಪಾಲಿಕೆ ಕಟ್ಟಡಗಳು ಇಲ್ಲ ಅಲ್ಲಿ ಬಾಡಿಗೆ ಕಟ್ಟಡಗಳಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇವತ್ತು ತಾವು ಕೊಡ್ತಾ ಇರತಕ್ಕಂತಹ ಸುಮಾರು ಒಂದು 5,000 ರೂಪಾಯಿ ಏನು ಬಾಡಿಗೆ ಕೊಡ್ತೀರಿ, ಈ ಬಾಡಿಗೆಗೆ ಕಟ್ಟಡಗಳು ಇವತ್ತು ಲಭ್ಯ ಆಗ್ತಾ ಇಲ್ಲ ಇಲ್ಲಿ. ಅದೇ ರೀತಿ ಅಡ್ವಾನ್ಸ್ ಕೊಡದಲ್ಲೇ ಬೆಂಗಳೂರಿನಂತಹ ಪ್ರದೇಶದಲ್ಲಿ ಯಾರೂ ಕೂಡ ಮನೆಗಳನ್ನು ಬಾಡಿಗೆ ಕೊಡಲಿಲ್ಲ. ಇಲ್ಲಿ ಸುಮಾರು 25-30 ಕನಿಷ್ಠ ಒಂದು ಕೇಂದ್ರದಲ್ಲಿ ಮಕ್ಕಳಿರ್ತಾವೆ ಅಂದ್ರೆ ಅದಕ್ಕೆ ಬೇಕಾಗಿರತಕ್ಕಂತಹ ಒಂದು ಹಾಲು ಮತ್ತು ಅದಕ್ಕೆ ಬೇಕಾಗಿರೋ ಟಾಯ್ಲೆಟ್ ವ್ಯವಸ್ಥೆ ಒಂದು 3-4 ರೂಮಾರು ಇರಬೇಕಾಗತ್ತೆ. ಅಂತಹ ಕಟ್ಟಡಗಳು ಲಭ್ಯ ಆಗದಲೆ ಅಲ್ಲಿರ್ತಕ್ಕಂಥ ಟೀಚರ್ಗಳು ಮತ್ತು ಆಯಾಮಗಳು ದಿನ ಬೆಳಗ್ಗೆ ಬರ್ತಾರೆ ನಮ್ಮ ಹತ್ರ, ಆ ಮನೆ ಖಾಲಿ ಮಾಡಿ ಅಂಗನವಾಡಿ ಕೇಂದ್ರಗಳನ್ನ ಅಂತ ಹೇಳಿ ಆ ಬಿಲ್ಡಿಂಗ್ ಓನರ್ಗಳು ಒತ್ತಾಯ ತರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಹೀಗಿರಬೇಕಾದ್ರೆ ನನ್ನ ರಿಕ್ವೆಸ್ಟ್ ಏನಂದ್ರೆ, ದಯಮಾಡಿ ತಾವು ಕೊಡ್ತಾ ಇರತಕ್ಕಂತಹ ಈ ಬಾಡಿಗೆ ಅಮೌಂಟ್ ಏನಿದೆ ಅದನ್ನ ಜಾಸ್ತಿ ಮಾಡೋದು, ಜೊತೆಗೆ ಅಡ್ವಾನ್ಸ್ಗೆ ಅವ್ರು ಏನ್ ಬಂದೋಬಸ್ತ್ ಮಾಡ್ಕೊಡ್ತೀರೋ ಅದನ್ನ ಮಾಡಬೇಕು. ಇಲ್ಲ ತಾವು ಸ್ವಂತ ಕಟ್ಟಡಗಳು, ಜಾಗ ಮತ್ತು ಹಣದ ಲಭ್ಯತೆಯನ್ನು ಅನುಸರಿಸಿ ಮಾಡ್ತೀವಿ ಅಂದಿದ್ದೀರಿ, ಅದೇನು ತಕ್ಷಣದಲ್ಲಿ ಆಗುವಂತದ್ದಲ್ಲ ಇವತ್ತಿನ ಪರಿಸ್ಥಿತಿಗೆ ನೋಡಿದಾಗ. ಹಾಗಾಗಿ ದಯಮಾಡಿ ಆ ಬಾಡಿಗೆ ಎನ್ಹಾನ್ಸ್ಮೆಂಟ್ ಮಾಡುವಂಥದ್ದನ್ನು ಮಾಡಿ, ಜೊತೆಗೆ ಅಡ್ವಾನ್ಸ್ ಕೊಡೋದಕ್ಕೆ ಏನಾದ್ರು ಒಂದು ಕ್ರಮ ತಗೊಳ್ಬೇಕು ಅಂತ ನಾನು ತಮ್ಮಲ್ಲಿ ಒತ್ತಾಯ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಹೇಳಿದ ಹಾಗೆ ನಮಗೆ ನಮ್ಮ ಇಲಾಖೆಯಲ್ಲಿ ಅಡ್ವಾನ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ತಾವು ಏನು ಬಾಡಿಗೆಯನ್ನ ಹೆಚ್ಚಳ ಮಾಡಬೇಕು ಅಂತ ಏನ್ ಹೇಳ್ತಾ ಇದ್ದೀರಾ, ಈಗಾಗಲೇ ನಾವು ಪ್ರಸ್ತಾವನೆಯನ್ನ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಕೊಟ್ಟಿದ್ದೀವಿ. ಆದಷ್ಟು ಶೀಘ್ರದಲ್ಲಿನೇ ಇದ್ರ ಬಗ್ಗೆ ಕ್ರಮ ತಗೊಳ್ತೀವಿ, ಬಾಡಿಗೆಯನ್ನ ಹೆಚ್ಚಿಗೆ ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ. ಕಲ್ಯಾಣ ಅಧಿಕಾರಿಗಳು ಅವರು ಯಾವುದೇ ಜವಾಬ್ದಾರಿಯನ್ನು ತಗೊಳ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಟೀಚರ್ಗೆ ಇಲ್ಲ ಆಯಾಗಳಿಗೆ ನೀವು ಹುಡ್ಕೊಂಡು ಬರಬೇಕು, ಇಲ್ಲಿದ್ರೆ ಖಾಲಿ ಮಾಡಿ ಜಾಗ ಅಂತ ಹೇಳ್ತಾ ಇದ್ದಾರೆ. ಈ ಒತ್ತಡ ನಿಲ್ಲಬೇಕು. ಮೇಲಧಿಕಾರಿಗಳು ಇದನ್ನ ಜವಾಬ್ದಾರಿಯನ್ನು ತಗೊಂಡು ಅಲ್ಲಿರ್ತಕ್ಕಂತಹ ಕೇಂದ್ರಗಳಿಗೆ ಜಾಗ ಸ್ಥಳಾವಕಾಶವನ್ನ ಒದಗಿಸಿಕೊಡುವಂತಹ ಜವಾಬ್ದಾರಿ ಅವ್ರ ಮೇಲೆ ಇರಬೇಕು. ಅದಕ್ಕೆ ತಾವು ಸೂಚನೆಯನ್ನು ಕೊಡಬೇಕು ಅಂತ ಕೋರ್ತೀನಿ. ಖಂಡಿತವಾಗ್ಲು. ಆದ್ರೆ ಬಾಡಿಗೆಯದ್ದು ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿವರೆಗೆ ನಾವು ಹೇಳಬೇಕು ಅಂತಂದ್ರೆ ಈ ವರ್ಷದ ಡಿಸೆಂಬರ್ ವರೆಗೂ ಕೂಡ ಈಗಾಗಲೇ ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 5,30,00,000 ಬಾಡಿಗೆ ಮತ್ತು ಇತರೆ ಖರ್ಚಿಗೆ ನಾವು ಈಗಾಗಲೇ ದುಡ್ಡನ್ನ ಒದಗಿಸಿದೀವಿ. ಬಾಡಿಗೆ ಕೊಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಆದ್ರೆ ನೀವೇ ಹೇಳದ ಹಾಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ, ಸಹಾಯಕಿಯರಿಗೆ ತೊಂದರೆ ಆಗದ ಹಾಗೆ ನಮ್ಮ ಅಧಿಕಾರಿಗಳು ಕೇರ್ ತಗೊಳ್ಬೇಕು ಮತ್ತು ಬಾಡಿಗೆ ಹಣ ಜಾಸ್ತಿ ಆಗಬೇಕು ಅಂತ ಈಗಾಗಲೇ ಪ್ರಸ್ತಾವನೆಯನ್ನು ಕಳಿಸಿದೀವಿ. ಅದ್ರ ಬಗ್ಗೆನೂ ಕೂಡ ಅಧಿಕಾರಿಗಳ ಜೊತೆ ಮಾತನಾಡಿ ಆದಷ್ಟು ಬೇಗ ಬಾಡಿಗೆ ಹೆಚ್ಚಿಗೆ ಮಾಡಿಸ್ತೀವಿ. ಜೊತೆಯಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಈ ರೀತಿ ಎಲ್ಲಾದ್ರೂ ತೊಂದರೆಗಳು ಕಂಡು ಬಂದಲ್ಲಿ ಶೀಘ್ರದಲ್ಲಿ ನನ್ನ ಗಮನಕ್ಕೆ ತಗೊಂಡು ಬನ್ನಿ ಅಂತ ನಾನು ಸೂಚನೆಯನ್ನು ಕೊಡ್ತೀನಿ. ಈಗ ನಡೆಸಲಿಕ್ಕೆ ಜಾಗ ಇಲ್ಲ. ನೀವು ಆಯ್ತು ಲೋವರ್ ಕೆಜಿ ಅಪ್ಪರ್ ಕೆಜಿ ಎಲ್ಲ ಶುರು ಮಾಡ್ತೀರಿ ಅಂತ ಹೇಳ್ತೀರಿ, ಅಂಗನವಾಡಿಯಲ್ಲಿ ಕೆಲ ಜಾಗ ಇಲ್ಲ. ಎಲ್ಲಿ ಜಾಗ ಉಂಟು ಅಲ್ಲಿ ಸ್ಟಾರ್ಟ್ ಮಾಡ್ಲಿ ಇಲ್ಲ. ಹಾಗಾಗಿ ಆ ಸ್ಕೂಲ್ದಲ್ಲಿ ಶುರು ಮಾಡ್ಲಿ ಲೋವರ್ ಕೆಜಿ ಅಪ್ಪರ್ ಕೆಜಿ. ನೀವು ಊಟ ನೀವೇ ಸಪ್ಲೈ ಮಾಡ್ರಿ, ನಮ್ಗೆ ಏನ್ ತೊಂದರೆ ಇಲ್ಲ. ಅಂಗನವಾಡಿ ಡಿಪಾರ್ಟ್ಮೆಂಟ್ ದವರು ಅಲ್ಲೇ ಲೋವರ್ ಕೆಜಿ ಅಪ್ಪರ್ ಕೆಜಿ ಊಟ ಸಪ್ಲೈ ಮಾಡ್ರಿ. ಆದ್ರೆ ಸ್ಕೂಲ್ಗಳು ಸಂಖ್ಯೆ ಹೆಚ್ಚಾಗಬೇಕಂದ್ರೆ ಸರ್ಕಾರಿ ಶಾಲೆ ಇದ್ದಲ್ಲೇ ಲೋವರ್ ಕೆಜಿ ಅಪ್ಪರ್ ಕೆಜಿ ಶುರು ಮಾಡ್ಬೇಕಾಗ್ತೈತೆ. ಜಾಸ್ತಿ ಆಗ್ತದೆ. ಅದನ್ನ ಬಿಟ್ಟು ಈಗ ಅಂಗನವಾಡಿ ಜಾಗ ಇಲ್ಲ ಅಂತ ಹೇಳ್ತೀರಿ, ಅಲ್ಲಿ ಲೋವರ್ ಕೆಜಿ ಅಪ್ಪರ್ ಕೆಜಿ ಶುರು ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 69,919 ಅಂಗನವಾಡಿಗಳನ್ನ ಈಗಾಗಲೇ ನಾವು ನಡೆಸ್ತಾ ಇದ್ದೀವಿ. ಅದರಲ್ಲಿ 50,000 ಸ್ವಂತ ಕಟ್ಟಡದಲ್ಲಿ ನಡೆಸ್ತೀವಿ, 12,000ಕ್ಕಿಂತ ಹೆಚ್ಚಿಗೆ ನಾವು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತೀವಿ. ಉಳಿದಿರೋದನ್ನ ಶಾಲಾ ಕಟ್ಟಡಗಳು, ಸಮುದಾಯ ಭವನಗಳು, ಯುವಕ ಸಂಘದಲ್ಲಿ ನಾವು ನಡೆಸ್ತಾ ಇದ್ದೀವಿ. ತಮ್ಮ ಗಮನಕ್ಕೆ ಕೂಡ ನಾನು ತರಲಿಕ್ಕೆ ಬಯಸ್ತೇನೆ, ಈಗಾಗಲೇ ಸುಮಾರು 2,000-2,500 ಅಂಗನವಾಡಿಗಳನ್ನ ನಾವು ಸ್ಕೂಲ್ಗಳಲ್ಲೇ ನಡೆಸ್ತೀವಿ. ನಮ್ಮದು ಏನಿದೆ ಅಂದ್ರೆ ಗುಣಮಟ್ಟದ ಆಹಾರದ ಜೊತೆಯಲ್ಲಿ ಉತ್ತಮ ಶಿಕ್ಷಣವನ್ನ ಕೊಡ್ಲಿಕ್ಕೆ ನಾವು LKG UKGಯನ್ನ ನಾವು ಇದನ್ನ ಮಾಡ್ತಾ ಇದ್ವಿ. ಅದರ ಜೊತೆಯಲ್ಲಿ ನಾನು ಮಂತ್ರಿ ಆದ್ಮೇಲೆ ಎಲ್ಲಾ DCಗಳ ಮೀಟಿಂಗ್ ಅನ್ನ ತೆಗೆದುಕೊಂಡು ಏನು ನಮಗೆ ಸೈಟ್ ಸೌಲಭ್ಯ ಎಲ್ಲಿ ನಮ್ಮ ಸರ್ಕಾರಿ ಜಮೀನಿದೆ ಅದನ್ನ ಕೊಡಿ ಅಂತ ಕೇಳೋದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಈಗಾಗಲೇ ಸುಮಾರು 6,000 ಮೇಲ್ಪಟ್ಟು ನಿವೇಶನಗಳು ನಮಗೆ ಸಿಕ್ಕಿದಾವೆ. ಈ ವರ್ಷ ಬಜೆಟ್ ನಲ್ಲಿ 1,000 ಕಟ್ಟಡವನ್ನ ಕಟ್ಟಲಿಕ್ಕೆ ಕೂಡ ನಾವು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಆದ್ರೆ ಲೋವರ್ ಕೆಜಿ ಅಪ್ಪರ್ ಕೆಜಿ ಶಾಲೆಯಲ್ಲಿ ಶುರು ಮಾಡಕ್ಕ ಅದಕ್ಕೆ ದಯಮಾಡಿ ಅಡ್ಡಿ ಮಾಡಬೇಡ್ರಿ. ಯಾಕಂದ್ರೆ ಸರ್ಕಾರಿ ಶಾಲೆ ಉಳಿಬೇಕು, ಸರ್ಕಾರಿ ಶಾಲೆಯಲ್ಲಿ ಸಂಖ್ಯೆ ಹೆಚ್ಚಾಗಬೇಕಂತಂದ್ರೆ ಲೋವರ್ ಕೆಜಿ ಅಪ್ಪರ್ ಕೆಜಿ ಸರ್ಕಾರಿ ಶಾಲೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ತಮ್ಮ ಕಾಳಜಿ ನಮಗೂ ಗೊತ್ತು. ಆದ್ರೆ 50 ವರ್ಷ ಆಯ್ತು ಅಂಗನವಾಡಿಗಳನ್ನ ಪ್ರಾರಂಭ ಮಾಡಿ, 50 ವರ್ಷ ಆಯ್ತು. ನಾವು ಕೂಡ ಕಲಿಕೆ ಜೊತೆ ಉತ್ತಮವಾದಂತ ಗುಣಮಟ್ಟದ ಆಹಾರವನ್ನ ಕೊಡ್ತೀವಿ. ಶಿಕ್ಷಣ ಬಡವರಿಗೆ
ಬೇಕು. ಅದು ತಮಗೂ ಎಷ್ಟು ಕಾಳಜಿ ಇದೆಯೋ ಅಷ್ಟು ನನ್ನ ಸರ್ಕಾರಕ್ಕೂ ಕಾಳಜಿ ಇದೆ, ನಮ್ಮ ಇಲಾಖೆಗೂ ಕಾಳಜಿ ಇದೆ. ನಾವು ಯಾವುದಕ್ಕೂ ಅಡ್ಡಿಪಡಿಸ್ತಾ ಇಲ್ಲ. ನಮ್ಮ ಉದ್ದೇಶ ಇಷ್ಟೇ, ಬಡವರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಆಹಾರ ಸಿಗಬೇಕು ಅನ್ನೋದು ಕೂಡ ನಮ್ಮ ಆಶೆ. ಆಹಾರ ಕೊಡ್ರಿ. ಕೊನೆಯದಾಗಿ ಈಗ ಸಚಿವರೇ, ಇಲ್ಲಿ ರೆಂಟ್ ಅನ್ನ ಫಿಕ್ಸ್ ಮಾಡಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರಿ.